ರಾಜ್ಯದಲ್ಲಿ ಆಡಳಿತದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ವಿಷಯವನ್ನ ತಿರುಚುವಂತ ಕೆಲಸವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ನಂಬಿಕೆ ಇಲ್ಲ. ವಿಷಯವನ್ನ ತಿರುಚೋದ್ರಲ್ಲಿ ಕಾಂಗ್ರೆಸ್ ಪಕ್ಷದವರು ನಿಸ್ಸೀಮರು. ಹಿಜಾಬ್ ನಿಷೇಧ ಹಿಂತೆಗೆಯುತ್ತೇವೆ ಅನ್ನೋದು ಮುಟ್ಟಾಳತನ. ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ದುರುದ್ದೇಶದಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದೇ ವೇಳೆ ಜೋಶಿ ಹೇಳಿದ್ರು. ಒಂದು ಕಡೆಯಲ್ಲಿ ಹಿಜಾಬ್ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ರಾಜಕೀಯ ನಾಯಕರು ಇದರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿರುವಂಥದ್ದು ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಹಿಜಾಬ್ ಹಿಂತೆಗೆತ್ತೇವೆ ಅನ್ನುವಂಥದ್ದು ಮುಟ್ಟಾಳತನ. ಕಾಂಗ್ರೆಸ್ ಏನು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಇದು ಅವರ ಪಕ್ಷದ ಮುಟ್ಟಾಳತನ. ದುರುದ್ದೇಶದಿಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುರುಗೇಶ್ ನಿರಾಣಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ಟ್ಯಾಂಡ್ ಇಲ್ಲ. ಅವ್ರ ಸ್ಟ್ಯಾಂಡ್ ಅಂತಂದ್ರೆ ಒಂದು ನಮ್ಮನೆ ಬಸ್ ಸ್ಟ್ಯಾಂಡ್ ಇದ್ದಂಗೆ ಅದು. ಯಾರು ಏನು ಬೇಕಾದ್ದು ಮಾತಾಡ್ತಾರೆ, ಯಾರೇನು ಬೇಕಾದ್ದು ಹೋಗ್ತಾರೆ. ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ. ಅವರು ಮಧ್ಯಪ್ರದೇಶದಲ್ಲಿ ಅವರು ಹನುಮಾನ್ ಚಾಲೀಸೋದೆಲ್ಲ ಮಾಡಕ್ಕೆ ಹೋದರು. ಇವರು ನಾನು ಯಾವುದು ಕನೋಜ್ ಬ್ರಾಹ್ಮಣ ಯಾವುದೋ ಬ್ರಾಹ್ಮಣ ಅಂಥೇಳಿ ರಾಹುಲ್ ಗಾಂಧಿ ಹೇಳಿ ಕೋರ್ಟ್ ಮೇಲೆ ಜನಿವಾರ ಏನು ಹಾಕ್ತಾರೆ. ನಮ್ಮ ಎಲ್ಲ ಈ ಬ್ರಾಹ್ಮಣರಿಂದ ಹಿಡ್ಕೊಂಡು ಅನೇಕರು ಕೆಲವರು ಶಿವದಾರ ಹಾಕ್ತಾರೆ, ಕೆಲವರು ಜನಿವಾರ ಹಾಕ್ತಾರೆ. ಅದನ್ನು ತೋರಿಸಿ ನಾನು ಹಿಂದೂ ಅಂತ ಹೇಳಿದರು, ನಾನು ಬ್ರಾಹ್ಮಣ ಅಂತ ಹೇಳಿದರು. ಯಾಕಂದರೆ ಅಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಜಾಸ್ತಿ ಅದ. ಆ ನಂತರ ಈ ಕಡೆ ಬಂದು ಇಲ್ಲೇ ಮತ್ತೊಂದು ಹೇಳ್ತಾರೆ. ಇವರು ಸಿದ್ದರಾಮಯ್ಯನವರು ಒಂದು ವಿಚಿತ್ರವಾಗಿ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಮೊದಲನೇ ಹಕ್ಕಿರೋದು ಬಜೆಟ್ ಮೇಲೆ, ದೇಶದ ರಿಸೋರ್ಸ್ ಮೇಲೆ ಮುಸಲ್ಮಾನರಿಗೆ ಅಂತ ಹೇಳ್ತಾರೆ. ಈ ಮುಸಲ್ಮಾನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ಎಳೆಯುವಂಥದ್ದು, ಮಿಸ್ಗೈಡ್ ಮಾಡಿ ಓಟ್ ತೆಗೆದುಕೊಳ್ಳೋದು ಅನ್ನೋದು ಅತ್ಯಂತ ಸರಳವಾಗಿ ಅರ್ಥ ಆಗ್ತದೆ ನಿಮಗೆ. ಈಗಿನ ಎಪಿಸೋಡನ್ನು ನಾನು ಮಾಧ್ಯಮದವರಿಗೂ ಏನು ವಿನಂತಿ ಮಾಡ್ತೀನಿ, ವಿಶೇಷವಾಗಿ ತಮ್ಮಂಥ ಚಾನಲ್ದವರು ಇದನ್ನು ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಿರಿ. ಎಲ್ಲಿಯೂ ಸಹಿತ ಹಿಜಾಬ್ ಬ್ಯಾನ್ ಇಲ್ಲ. ನಾನು ಮೊನ್ನೆನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಹಿಜಾಬ್ ಬ್ಯಾನ್ ಅಂದ್ರೆ ಏನು? ಇಲ್ಲೇ ಯಾರಾದರೂ ರಸ್ತೆದಾಗ ಹಿಜಾಬ್ ಹಾಕ್ಕೊಂಡು ಓಡಾಡೋದು, ಇದು ಹಿಜಾಬ್ ಬ್ಯಾನ್ ಇದೆ. ಈ ಪೊಲೀಸರೊಳಗೆ ಇನ್ಫಾರ್ಮ್ ಇದೆ, ಅಥವಾ ಯಾವುದೋ ಒಂದು ಕಾಲೇಜಲ್ಲಿ ಇನ್ಫಾರ್ಮ್ ಇದೆ. ಅನೇಕ ಇವತ್ತು ಪ್ರೊಫೆಷನಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ದಲ್ಲಿ ಒಂದು ಡ್ರೆಸ್ ಕೋಡ್ ಮಾಡ್ಯಾರ. ಯೂನಿಫಾರ್ಮ್ ಇನ್ ದಿ ಸೆನ್ಸ್ ಡ್ರೆಸ್ ಕೋಡ್, ವಸ್ತ್ರ ಸಂಹಿತೆಯನ್ನು ಮಾಡಿದ್ದಾರೆ. ಈ ವಸ್ತ್ರ ಸಂಹಿತೆಯನ್ನು ಬಿಟ್ಟು ನಾನು ಹಿಜಾಬ್ ಹಾಕ್ಕೊಂಬರ್ತೀನಿ ಅಂತಂದ್ರೆ, ನಾಳೆ ಇನ್ನೊಬ್ಬ ಸ್ಕಾಲ್ಪ್ ಟೊಪ್ಪಿ ಹಾಕ್ಕೊಂಬರ್ತೀನಿ ಅಂತಾನೆ, ಇನ್ನೊಬ್ಬ ಕೇಸರಿ ಶಾಲ್ ಹಾಕ್ಕೊಂಬರ್ತೀನಿ ಅಂತಾನೆ. ಏನು ಮಾಡ್ಲಿಕ್ಕೆ ಹೊರಟ್ರಿ ನೀವು ಸಿದ್ದರಾಮಯ್ಯನವ್ರೆ? ನಿಮ್ಮದು ಮುಟ್ಟಾಳತನವೋ ಅಥವಾ ಸಮಾಜವನ್ನು ಹೊಡಿಲಿಕ್ಕೆ ಆದಂಥ ಅತ್ಯಂತ ತಲೆಕೆಟ್ಟ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಸಮಾಜವನ್ನು ಹೊಡೆದು ಓಟ್ ತೆಗೆದುಕೊಳ್ಳುಕೊಂಡರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.